ಆರಂಭ ಮಾಡಿಕೊಳ್ಳೋಣ. ನಿಜವಾಗಿಯೂ ನಮ್ಮ ಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯೂ ನಮ್ಮ ಸಂಕಟವೇ ಹೌದು. ನಮ್ಮ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ನಾವು ಹಾಡುವಂಥ ಸಂಗೀತಗಳಲ್ಲಿ 82ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 82ನೇ ಸಂಗೀತ 1 ಮತ್ತು 2ನೇ ಚರಣವನ್ನು ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ಪರಂಪ್ರೀತಿಯುಳ್ಳ ತಂದೆಯಾದಂಥ ದೇವ, ತಿರುಗುಂದಾವರ್ತಿ ಸ್ವಾಮಿ, ಈ ಉದಯ ಕಾಲದಲ್ಲಿ ಸ್ವಾಮಿ ನಿನ್ನ ಪಾದಸನ್ನಿಧಿಗೆ ಬರುವುದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹಿಸಿದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಾವು ಅಯೋಗ್ಯರು, ಮಣ್ಣು ಧೂಳಿಗೆ ಸಮಾನರಾದಂಥ ನಮ್ಮನ್ನು ಸ್ವಾಮಿ ನೀನು ಅತಿಯಾಗಿ ಪ್ರೀತಿಸಿ ಸ್ವಾಮಿ ನಿನ್ನ ಮಕ್ಕಳೆಂಬುದಾಗಿ ನಮ್ಮನ್ನು ಆರಿಸಿಕೊಂಡಿದೆಯಲ್ಲ ಸ್ವಾಮಿ. ಇಂಥ ಮಹಾಕೃಪೆಯಲ್ಲಿ ನಮ್ಮನ್ನು ನಡೆಸಿದ್ದೀಯ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಇಡೀ ರಾತ್ರಿ ನಮ್ಮನ್ನು ಕಾಯ್ದು ಕಾಪಾಡಿದ್ದಿ ಸ್ವಾಮಿ. ನಮ್ಮ ದೇಹ, ಆತ್ಮ, ಪ್ರಾಣಗಳಿಗೆ ಬೇಕಾದಂಥ ವಿಶ್ರಾಂತಿಯನ್ನು ದಯಪಾಲಿಸಿ ಕೊಟ್ಟು ಕರ್ತನೆ, ತಿರುಗಿ ಈ ಹೊಸ ದಿನವನ್ನು ನೋಡುವಂಥ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಸ್ವಾಮಿ, ಈ ಹೊಸ ದಿನದಲ್ಲಿ ಸ್ವಾಮಿ ಹೊಸ ಆಶೀರ್ವಾದದೊಂದೇ ಹೊಸ ಕೃಪೆಯೊಂದಿಗೆ ನಮ್ಮನ್ನು ನಡೆಸಿದ್ದಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ ಕರ್ತ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿನ್ನನ್ನು ಕೊಂಡಾಡುವುದಕ್ಕೂ, ನಿನ್ನನ್ನು ಸ್ತುತಿಸುವುದಕ್ಕೂ, ನಿನಗೆ ಉಪಕಾರವನ್ನು ಹೇಳುವುದಕ್ಕೆ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಹೌದು ಕರ್ತನೆ ಸ್ವಾಮಿ, ಒಂದು ಚಿಕ್ಕ ಹಿಂಡಾಗಿ ನಿನ್ನ ಸನ್ನಿಧಿಗೆ ಸೇರಿದ್ದೇವೆ ಸ್ವಾಮಿ. ನೀನು ಮಾತ್ರ ಮಹಿಮೆ ಹೊಂದು ಎಂಬುದಾಗಿ ಬೇಡುತ್ತಾ ಇದ್ದೇನೆ ಸ್ವಾಮಿ. ಈ ಆರಾಧನೆಯಲ್ಲಿ ಆದಿ, ಮಧ್ಯ, ಅಂತ್ಯ ನೀನಾಗಿದ್ದುಕೊಂಡು ನೀನು ಮಾತ್ರ ಮಹಿಮೆ ಹೊಂದುವುದಕ್ಕೆ ಯೋಗ್ಯನಾದಂಥ ತಂದೆಯಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಾವು ನಿನ್ನನ್ನು ಸ್ಮರಿಸಿ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವಾಗ ಸ್ವಾಮಿ ನಿನ್ನ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಸ್ವಾಮಿ ನಿನಗೆ ಸಾಕ್ಷಿಯ ಜೀವಿತವನ್ನು ಜೀವಿಸುವುದಕ್ಕೆ ನಿನ್ನ ಆತ್ಮನಿಂದ ನಮ್ಮನ್ನು ಮುನ್ನಡೆಸು ಎಂಬುದಾಗಿ ಬೇಡುತ್ತಾ ಇದ್ದೇವೆ ಸ್ವಾಮಿ. ಅಪ್ಪ ಕರ್ತನೆ, ವಿಶೇಷವಾಗಿ ನಮ್ಮ ಸಭೆಯನ್ನು ನೀನು ಹೇರಳವಾಗಿ ಆಶೀರ್ವಾದ ಮಾಡಿದ್ದೀಯ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಸಭೆಯಲ್ಲಿ ಶಾಂತಿ, ಸಮಾಧಾನವನ್ನು, ಪ್ರೀತಿ, ಅನ್ಯೋನ್ಯತೆಗಳನ್ನು ಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಸಭೆಯಲ್ಲಿರುವಂಥ ಪ್ರತಿಯೊಂದು ಕುಟುಂಬವನ್ನು ನೀನು ಹೇರಳವಾಗಿ ಆಶೀರ್ವಾದ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ, ಪ್ರತಿಯೊಂದೊಂದು ಕುಟುಂಬವನ್ನು ನೀನು ಪ್ರೀತಿಸಿ ಆಶೀರ್ವದಿಸಿ ಸ್ವಾಮಿ. ಕೊಟ್ಟಂಥ ಮಕ್ಕಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ ಕರ್ತನೆ, ಪ್ರತಿಯೊಂದು ಕುಟುಂಬದಲ್ಲಿ ಕರ್ತನೆ ಪ್ರಾರ್ಥನೆ ಎಂಬ ಧೂಪ ನಿನಗಾಗಿ ಸುಡಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ ಕರ್ತನೆ, ಚಿಕ್ಕ ಮಕ್ಕಳನ್ನು, ಯೌವನ ಪ್ರಾಯದ ಮಕ್ಕಳನ್ನು ಸ್ವಾಮಿ ನಿನ್ನ ಹಸ್ತಗಳಡಿಯಲ್ಲಿ ನಾವು ಬಚ್ಚಿಡುತ್ತಾ ಇದ್ದೇವೆ ಸ್ವಾಮಿ. ಅಪ್ಪ ಕರ್ತನೆ, ಅವರ ಹೋಗೋಣ ಬರೋಣಗಳನ್ನು, ಅವರ ವಿದ್ಯಾಭ್ಯಾಸಗಳನ್ನು ಕರ್ತನೆ, ಆಟ ಪಾಠಗಳಲ್ಲಿ ಸ್ವಾಮಿ ನೀನು ಅವರ ಜೊತೆಗಾರನಾಗಿದ್ದುಕೊಂಡು ನಡೆಸ್ತಾ ಇದೆಯಾ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ.
ಅಪ್ಪ ಕರ್ತನೆ, ನಮ್ಮ ಪ್ರತಿಯೊಂದೊಂದು ಮಕ್ಕಳು ಕರ್ತನೆ ನಿನ್ನ ಜ್ಞಾನದಲ್ಲಿ ಬೆಳೆಯಲಿಕ್ಕೆ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸ್ರಿ ಎಂಬುದಾಗಿ ಬೇಡ್ತಾ ಇದ್ದೇನೆ ಸ್ವಾಮಿ. ನೀನು ಪ್ರೀತಿಸಿ ಕೊಟ್ಟಂಥ ಈ ಮಕ್ಕಳನ್ನು ಸ್ವಾಮಿ ಬಹುಮಾನಗಳನ್ನು ಕರ್ತನೆ ನಿನಗಾಗಿಯೇ ನಾವು ಬೆಳೆಸಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸ್ರಿ ಎಂಬುದಾಗಿ ಬೇಡ್ತಾ ಇದ್ದೇನೆ ಕರ್ತನೆ. ಅಪ್ಪ ಸ್ವಾಮಿ, ಮಕ್ಕಳು ಎಷ್ಟೋ ಜನ ಮಕ್ಕಳು ಸ್ವಾಮಿ ಈಗಾಗಲೇ ಪರೀಕ್ಷೆಯನ್ನು ಬರೆದಿದ್ದಾರೆ ಸ್ವಾಮಿ. ಇನ್ನೂ ಮಕ್ಕಳು ಸ್ವಾಮಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಸ್ವಾಮಿ. ಇನ್ನೂ ಕೆಲವು ಮಕ್ಕಳು ಕರ್ತನೆ ಪರೀಕ್ಷೆಗಾಗಿ ಸಿದ್ಧರಾಗ್ತಾ ಇದ್ದಾರೆ ಸ್ವಾಮಿ. ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ನಿನ್ನ ಹಸ್ತಗಳ ಕಡೆಗೆ ಒಪ್ಪಿಸ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಅವರಿಗೆ ಪರಲೋಕದ ದ್ವಾರವನ್ನು ತೆರೆದು ಸ್ವಾಮಿ ಆತ್ಮನಿಂದಲೂ ಆತ್ಮನ ವರಗಳಿಂದಲೂ ಆತ್ಮನ ಫಲಗಳಿಂದಲೂ ಅವರನ್ನು ತುಂಬಿಸಿರಿ ಎಂಬುದಾಗಿ ನಿನ್ನನ್ನು ವಿಜ್ಞಾಪಿಸ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಕರ್ತನೆ, ಮಕ್ಕಳಿಗೆ ಬೇಕಾದಂಥ ಜ್ಞಾನವನ್ನು ವಿವೇಕವನ್ನು ಸ್ವಾಮಿ ನಿನಗೆ ಭಯಪಡುವಂಥ ಆತ್ಮನನ್ನು ಕೊಟ್ಟು ನಿನ್ನ ಆತ್ಮನಿಂದ ಅವರನ್ನು ತುಂಬಿಸಿರಿ ಎಂಬುದಾಗಿ ಬೇಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಕರ್ತನೆ, ವಿಶೇಷವಾಗಿ ಸ್ವಾಮಿ ನಮ್ಮ ಸಭೆಯನ್ನು ಪರಿಪಾಲಿಸಿಕೊಂಡು ಹೋಗುತ್ತಿರುವಂಥ ನಮ್ಮ ಸಭಾಪಾಲಕರಿಗೋಸ್ಕರ ಬೇಡ್ತಾ ಇದ್ದೇನೆ ಸ್ವಾಮಿ. ಅವರನ್ನು ವಿಶೇಷವಾದಂಥ ರೀತಿಯಲ್ಲಿ ನೀವು ಆಶೀರ್ವಾದ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅವ್ರಿಗೆ ಬೇಕಾದಂಥ ಬಲ ಶಕ್ತಿ ಜ್ಞಾನ ವಿವೇಕಗಳಿಂದ ಅವರನ್ನು ತುಂಬಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಕರ್ತನೆ, ಸಭೆಯ ಆತ್ಮಿಕ ಜೀವಿತದಲ್ಲಿ ಸ್ವಾಮಿ ಆತ್ಮಿಕ ಉಜ್ಜೀವನಕ್ಕಾಗಿ ಸ್ವಾಮಿ ಅವರು ಯೋಚನೆ ಮಾಡುತ್ತಿರುವಂಥ ಎಲ್ಲ ಆಲೋಚನೆಗಳನ್ನು ಸ್ವಾಮಿ ನೀವು ಸಫಲಪಡಿಸಿರಿ ಎಂಬುದಾಗಿ ಬೇಡ್ತಾ ಇದ್ದೇನೆ ಸ್ವಾಮಿ. ಅವರಿಗೆ ದೊಡ್ಡದಾದಂಥ ಜವಾಬ್ದಾರಿಯನ್ನು ಕೊಟ್ಟಿರುವಾಗ ಸ್ವಾಮಿ ಒಂದು ಆತ್ಮವು ನಾಶವಾಗದೆ ಸ್ವಾಮಿ ಪ್ರತಿಯೊಂದೊಂದು ಆತ್ಮಗಳು ನಿನ್ನ ಹಟ್ಟಿಗೆ ಸೇರಿಸುವುದಕ್ಕೆ ಅವರು ಪ್ರಯಾಸಗಳನ್ನು ಪಡುತ್ತಿರುವಾಗ ಸ್ವಾಮಿ ಅವರ ಪ್ರಯಾಸಗಳನ್ನು ನೀನು ಹೇರಳವಾಗಿ ಆಶೀರ್ವಾದ ಮಾಡ್ರಿ ಎಂಬುದಾಗಿ ಬೇಡ್ತಾ ಇದ್ದೇನೆ ಸ್ವಾಮಿ. ಸಫಲತೆಯನ್ನು ಕೊಡ್ರಿ ಎಂಬುದಾಗಿ ಬೇಡ್ತಾ ಇದ್ದೇನೆ. ಒಂದು ಆತ್ಮವು ನಷ್ಟವಾಗಿದೆ ಸ್ವಾಮಿ, ಪ್ರತಿಯೊಂದೊಂದು ಆತ್ಮವು ನಿನ್ನ ಹಟ್ಟಿಗೆ ಸೇರಿಸುವಂಥ ಮಹದಾದಂಥ ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿರುವಾಗ ಸ್ವಾಮಿ ನಿನ್ನ ವಿಶೇಷವಾದ ಪರಾಂಬರಿಕೆಯಲ್ಲಿ ಅವರನ್ನು ನಡೆಸ್ರಿ ಎಂಬುದಾಗಿ ಬೇಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಕರ್ತನೆ, ವಿಶೇಷವಾಗಿ ಸ್ವಾಮಿ ಈ ದಿನ ನಿನ್ನ ವಾಕ್ಯವನ್ನು ಹೊತ್ತು ತಂದಿರುವಂಥ ನಿನ್ನ ಸೇವಕರನ್ನು ಸ್ವಾಮಿ ನಿನ್ನ ಕ್ರೂಜೆ ಅಡಿದಾವರದಲ್ಲಿ ಬಚ್ಚಿಡ್ತಾ ಇದ್ದೀನಿ ಸ್ವಾಮಿ. ಅವರನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿದ್ದೀರಿ, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಅವರ ಪ್ರಯಾಣವನ್ನು ಆಶೀರ್ವಾದ ಮಾಡಿ ಸುರಕ್ಷಿತವಾಗಿ ನೀನು ತಂದು ಮುಟ್ಟಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ ಕರ್ತನೆ, ಅವರು ಹೊತ್ತುಕೊಂಡು ಬಂದಂಥ ವಾಕ್ಯದಲ್ಲಿ ಸ್ವಾಮಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವುದಕ್ಕೂ ನಮ್ಮನ್ನು ನಾವು ಕೊಂಡವರಾಗಿ ಸ್ವಾಮಿ ಪರಿಶೋಧಿಸಿಕೊಂಡವರಾಗಿ ಸ್ವಾಮಿ ನಮ್ಮನ್ನು ನಿನ್ನ ವಾಕ್ಯದ ಅಡಿಯಲ್ಲಿ ನಾವು ಸ್ವಾಮಿ ಸರಿಪಡಿಸಿಕೊಳ್ಳುವುದಕ್ಕೂ ತಿದ್ದುವುದಕ್ಕೂ ನಿನ್ನ ಆತ್ಮನ ಕೃಪೆಯನ್ನು ಅನುಗ್ರಹಿಸ್ರಿ ಎಂಬುದಾಗಿ ಬೇಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಕರ್ತನೆ ಬಾ ಸ್ವಾಮಿ, ನೀನು ನಮ್ಮ ಮಧ್ಯದಲ್ಲಿ ಬಾ, ನಿನ್ನ ಪ್ರಸನ್ನತೆಯನ್ನು ತೋರು ಎಂಬುದಾಗಿ ಬೇಡ್ತಾ ಇದ್ದೇನೆ ಕರ್ತನೆ. ಅಪ್ಪ ಸ್ವಾಮಿ, ಧ್ವನಿವರ್ಧಕ ಮೂಲಕವಾಗಿ ಕರ್ತನೆ ಯಾರು ನಿನ್ನ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗಿದ್ದಾರೋ ಸ್ವಾಮಿ ಅಂಥವರೆಲ್ಲರ ಹೃದಯದಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಮಾತನಾಡು, ನಿನಗೆ ಅಸಾಧ್ಯವಾಗಿರುವಂಥ ಕಾರ್ಯ ಯಾವುದೂ ಇಲ್ಲ ಸ್ವಾಮಿ. ಅಸಾಧ್ಯವಾಗಿರುವಂಥ ಕಾರ್ಯವನ್ನು ಸಾಧ್ಯ ಮಾಡುವಂಥ ದೇವರೇ, ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಅಪ್ಪ ಸ್ವಾಮಿ, ಈ ಆರಾಧನೆಯ ಆದಿ ಮಧ್ಯ ಅಂತ್ಯ ನೀನಾಗಿದ್ದುಕೊಂಡು ನೀನು ಮಾತ್ರ ಮಹಿಮೆ ಹೊಂದು, ನೀನೊಬ್ಬನೇ ಮಹಿಮೆ ಹೊಂದುವುದಕ್ಕೆ ಯೋಗ್ಯನಾದಂಥ ತಂದೆಯಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಅಪ್ಪ ಕರ್ತನೆ, ವಿಶೇಷವಾಗಿ ಸ್ವಾಮಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಪರಿಶೋಧಿಸಿಕೊಂಡವರಾಗಿ ನಮ್ಮನ್ನು ನಾವು ಸರಿತಿದ್ದಿಕೊಳ್ಳಿಕ್ಕಾಗುವಂತೆ ನಿನ್ನ ವಾಕ್ಯದ ಮೂಲಕ ನಡೆಸುವುದಕ್ಕೆ ನಿನ್ನ ಆತ್ಮನ ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ಮುನ್ನಡೆಸಿರಿ ಎಂಬುದಾಗಿ ಯೇಸುವಿನ ಒಂದೇ ಮಧುರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆರಾಧನೆಯನ್ನು ಮುಂದುವರಿಸುವ ಹಾಗೆ, ದೇವರನ್ನು ಸ್ತುತಿಸುವ ಹಾಗೆ ಟಿವಿ ಸ್ಕ್ರೀನ್ ಮೇಲೆ ಬರುವಂಥ ರಾಗಗಳನ್ನು ಹಾಡಿಕೊಳ್ಳೋಣ. ನಮ್ಮ ಮನೆಗೆ ನಮ್ಮ ಯೇಸುವೆ ಬನ್ನಿರಿ, ಬನ್ನಿ ನಮ್ಮ ಮನೆಗೆ ನಮ್ಮ ಯೇಸುವೆ ಬನ್ನಿರಿ.
ಪರಿಶುದ್ಧನೇ, ದೂತ ಗಣಗಳ ಒಡೆಯನೇ, ನಿರಂತರವೂ ಜೀವಿಸುವಾತನೇ, ನಿನಗೆ ಸ್ತೋತ್ರವಾಗಲಿ. ರಕ್ಷಕನು ನೀನು, ಸಂರಕ್ಷಕನು ನೀನು, ನಿನಗೆ ಸ್ತೋತ್ರವಾಗಲಿ. ಸೃಷ್ಟಿಕರ್ತನು ನೀನು, ನಮ್ಮ ವಿಮೋಚಕನು ನೀನು, ನಿನಗೆ ಸ್ತೋತ್ರವಾಗಲಿ. ಪ್ರೀತಿ ಮಾಡುವಂಥ ದೇವರು, ನಿನ್ನ ನಿರಂತರ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸಿದ್ದಿ, ನಿನಗೆ ನಿತ್ಯಕ್ಕೂ ಸ್ತೋತ್ರವಾಗಲಿ. ನಾವು ಉಳಿದಿರುವುದು ನಿನ್ನ ಕೃಪೆಯೇ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಕೃಪಾಶೀರ್ವಾದಗಳಿಗೆ ಸ್ತೋತ್ರ ಹೇಳುತ್ತೇವಪ್ಪ. ನಮ್ಮ ಸ್ತುತಿ ಸ್ತೋತ್ರಗಳನ್ನು ಲಾಲಿಸು. ನಮ್ಮನ್ನು ನಿನಗೋಸ್ಕರವಾಗಿ ಉಪಯೋಗಿಸಿಕೋ ಸ್ವಾಮಿ. ನಿನ್ನ ಉದ್ದೇಶವನ್ನು ನಮ್ಮಲ್ಲಿ ಸಂಪೂರ್ಣವಾಗಿ ನೆರವೇರಿಸಿಕೋ. ಈ ಹೊತ್ತಿನ ಈ ವಾಕ್ಯದ ಸಮಯದಲ್ಲಿ ನಮ್ಮೆಲ್ಲರೊಂದಿಗೂ ನೀನು ಮಾತನಾಡು. ಮಹಿಮೆ ನಿನಗಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ದೇವರನ್ನು ಆರಾಧಿಸುವಂಥ ಅದ್ಭುತವಾದಂಥ ಸಮಯ, ವಿಶೇಷವಾದಂಥ ಸಮಯ ದೇವರು ನಮಗೆ ಕೊಟ್ಟಿರುವಂಥ ಈ ಸಂದರ್ಭಕ್ಕೂ ಸಮಯಕ್ಕೂ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋನಾಗಿದ್ದೇನೆ. ನಾನು ಈ ಮುಂಜಾನೆ ವೇಳೆಗೋಸ್ಕರವಾಗಿ ಆಯ್ಕೆ ಮಾಡಿರುವಂಥ ವಾಕ್ಯ ಯೋಹಾನನ ಸುವಾರ್ತೆ 6ನೇ ಅಧ್ಯಾಯದ 38ನೇ ವಚನ. ಯಾರಾದರೂ ಓದ್ಬೋದಾ? 6ನೇ ಅಧ್ಯಾಯದ 38ನೇ ವಚನ. ನನ್ನ ಚಿತ್ತವಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದಿನಿ. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ, ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಳಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದು. ದೇವರ ಚಿತ್ತ ನೆರವೇರಿಸಲಿಕ್ಕೆ ಯೇಸುವಿನ ಉದ್ದೇಶ, ದ ಪರ್ಪಸ್ ಆಫ್ ಜೀಸಸ್ ಕ್ರೈಸ್ಟ್. ಯಾವುದೇ ಒಂದು ವಸ್ತುವನ್ನು ನಾವು ಮಾಡಬೇಕಾದ್ರೆ ಅದಕ್ಕೊಂದು ಉದ್ದೇಶ ಇದೆ. ಒಂದು ಸದುದ್ದೇಶ, ಇನ್ನೊಂದು ದುರುದ್ದೇಶ. ಈ ಹೊತ್ತಿನ ಪರಿಸ್ಥಿತಿ ನಾವು ನೋಡಬೇಕಾದ್ರೆ ಮನುಷ್ಯನು ಅನೇಕ ಸಂದರ್ಭಗಳಲ್ಲಿ ದುರುದ್ದೇಶದಿಂದ ಕೆಲವು ವಿಚಾರಗಳನ್ನು ಮಾಡುತ್ತಾ ಬಂದಿದ್ದಾನೆ. ಈ ಯುದ್ಧದ ಸಮಯ ನಾವು ನೋಡ್ತಾ ಇರಬೇಕಾದ್ರೆ ಅಲ್ಲಿ ಉಪಯೋಗಿಸುತ್ತಿರುವಂಥ ಜ್ಞಾನ, ಆಧುನಿಕವಾದಂಥ ಟೆಕ್ನಾಲಜಿ ಏನು ಹೇಳ್ತೀವಿ, ಈ ಎಲ್ಲವೂ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ನನ್ನ ಬಲ ನಿಮಗಿಂತಲೂ ಹೆಚ್ಚಾಗಿದೆ ಎಂಬಂಥದ್ದನ್ನು ಪ್ರದರ್ಶಿಸಲು ಮತ್ತು ಆ ಶಕ್ತಿಯನ್ನು ನಾನು ಇಟ್ಟುಕೊಳ್ಬೇಕು, ಅಥವಾ ನಿಮ್ಮ ಮೇಲಿನ ಅಧಿಕಾರ ನನ್ನದಾಗಬೇಕೆಂಬಂಥ ದುರುದ್ದೇಶದಲ್ಲಿ ಈ ಲೋಕ ನಡೆಯುವಂಥದ್ದು ನಾವು ನೋಡ್ತೇವೆ. ಅದು ಚಿಕ್ಕ ಮಾತ್ರದಲ್ಲಿರ್ಬೋದು ಅಥವಾ ದೊಡ್ಡ ಪ್ರಮಾಣದಲ್ಲಿರ್ಬೋದು. ಈ ದುರುದ್ದೇಶ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎಂಬುದಾಗಿ ನಾವು ನೋಡ್ತೇವೆ. ಮನೆಗಳಲ್ಲೂ ನೋಡ್ತೇವೆ, ಸಭೆಗಳಲ್ಲೂ ನೋಡ್ತೇವೆ, ಸಮಾಜದಲ್ಲೂ ನೋಡ್ತೇವೆ, ಈಗ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಯೇಸು ಸ್ವಾಮಿ ಸದುದ್ದೇಶ ಏನಂತಂದರೆ, ನಾನು ಬಂದಿರುವಂಥ ಉದ್ದೇಶ ನನ್ನದಲ್ಲ, ನನ್ನ ಉದ್ದೇಶ ದೇವರ ಚಿತ್ತ ನೆರವೇರಿಸುವಂಥದ್ದು. ಯೇಸುವಿನ ಉದ್ದೇಶ, ಆಲ್ ದಟ್ ಹಿ ಇಟ್ ಕಮ್ ಫಾರ್,
is to do the will of the Father. What is the will of the Father? That not one, ಒಬ್ಬನೂ ಕೂಡ ನಾಶ. ಎಂಥ ಸದುದ್ದೇಶ. ಇಲ್ಲಿ ಒಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ವಿ, ಟಿ ವಿಲೆಲ್ಲ ನೀವು ನೋಡ್ತಾ ಇದ್ರಿ, ಎಂಥ ದುರುದ್ದೇಶ. ಏನು ದುರುದ್ದೇಶ? ನಿನ್ನನ್ನು ನಾನು ನಾಶ ಮಾಡ್ತೇನೆ. ಐ ವಾಂಟ್ ಟು ಡಿಸ್ಟ್ರಾಯ್ ಯು. ಯಾವ ರೀತಿಯಲ್ಲೂ ಕೂಡ ಲೋಕದಲ್ಲಿ ಬಲದಿಂದ, ಶಕ್ತಿಯಿಂದ, ಯಾವುದೇ ವಿಧಾನದಲ್ಲಿಯೂ ಒಬ್ಬರನ್ನು ಗಳಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ದೇರ್ ಇಸ್ ನಥಿಂಗ್ ಇನ್ ದ ವರ್ಲ್ಡ್ ದಟ್ ಯು ಕುಡ್ ಎವರ್ ಕಾನ್ಕರ್ ಎನಿಬಡಿ ಆರ್ ಎನಿಥಿಂಗ್ ವಿತ್ ಪವರ್ ಅಂಡ್ ಮೈಟ್. ಅದು ಹಿಸ್ಟ್ರಿ ನಾವು ತೆಗೆದು ನೋಡಿದ್ರೆ ಎಂತೆಂಥ ಪವರ್, ಎಂತೆಂಥ ಬಲಿಷ್ಠವಾದಂಥದ್ದು. ಈಜಿಪ್ಷಿಯನ್ಸ್ ವೆರ್ ದ ಪವರ್, ರೋಮನ್ಸ್ ವೆರ್ ದ ಪವರ್ ಅಲ್ವಾ? ಮೈಟಿ ಪವರ್. ಹಳೆ ಒಡಂಬಡಿಕೆ ನೋಡುವಾಗ ಈಜಿಪ್ಷಿಯನ್ಸ್, ಮೆಸೊಪೊಟೇಮಿಯಾ, ಸಿರಿಯಾದವರು, ಅಸಿರಿಯಾದವರು, ಅಮೆರಿಕೆಯರು, ವೆರಿ ಪವರ್ಫುಲ್ ಆರ್ಮೀಸ್. ಅಲೆಕ್ಸಾಂಡರ್ ಕಾನ್ಕರ್ಡ್ ಆಲ್ ದಿ ವರ್ಲ್ಡ್. ಅವನು ಸತ್ತಂಥದ್ದು ಹೇಗೆ? ಅಲೆಕ್ಸಾಂಡರ್ ಸತ್ತಿದ್ದು ಹೇಗೆ ಗೊತ್ತು? ಒಂದು ಸೊಳ್ಳೆ, ಮಲೇರಿಯಾ. ಯು ಮೇ ಹ್ಯಾವ್ ದ ಪವರ್ ಟು ಕಾನ್ಕರ್, ಬಟ್ ಯು ನೆವರ್ ಕಾನ್ಕರ್ಡ್. ಆದರೆ ಯೇಸು ಸ್ವಾಮಿ ಬಂದಂಥ ಉದ್ದೇಶ ಏನೋ, ಒಬ್ಬನು ನಾಶವಾಗಬಾರದು, ಪ್ರತಿಯೊಬ್ಬನೂ ಕೂಡ ಉಳಿಯಬೇಕು, ಪ್ರತಿಯೊಬ್ಬನೂ ಕೂಡ ದೇವರಲ್ಲಿ ರಕ್ಷಣೆ ಹೊಂದಬೇಕು. 3 ವಿಚಾರಗಳು ನಿಮ್ಮ ಮುಂದೆ ನಾನು ಇಡಕ್ಕೆ ಇಷ್ಟಪಡ್ತೇನೆ. ಯೇಸು ಸ್ವಾಮಿಯ ಉದ್ದೇಶ ಅಂದರೆ, ದೇವರ ಉದ್ದೇಶ ಯೇಸುವಿನ ಮೂಲಕವಾಗಿ ಆದದ್ದೇನೆಂದರೆ, ಮೊದಲನೇದಾಗಿ ನಾವು ನೋಡುವಂಥದ್ದು ಏನಂದರೆ, ಯೇಸು ಸ್ವಾಮಿ ಬಂದಂಥದ್ದು. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದ್ವಿ, ಆದಾಮ ಅವ್ವಳ ಮೇಲೆ ದೇವರು ಕೋಪಗೊಂಡು ಅವರನ್ನು ಆ ಒಂದು ದೇವರ ಸಾನ್ನಿಧ್ಯದಿಂದ ಹೊರ ಕಳುಹಿಸಿದನು. ದಟ್ ಶೋಡ್ ದಿ ಆಂಗರ್ ಆಫ್ ಗಾಡ್. ಆದರೆ ದೇವರು ಯಾವುದನ್ನು ತೋರಿಸ್ತಾ ಇದ್ದಾನೆ? ವಾಟ್ ಈಸ್ ಮೋರ್ ಇನ್ ಗಾಡ್ ದ್ಯಾನ್ ದಿ ಆಂಗರ್ ದಟ್ ಹಿ ಹ್ಯಾಡ್? ದಟ್ಸ್ ವಾಟ್ ಗಾಡ್ ವಾಂಟೆಡ್ ಟು ಶೋ. ಮೊದಲು ದೇವರು ಪ್ರೀತಿಯನ್ನು ತೋರಿಸುವುದಕ್ಕೆ ತನ್ನ ಮಗನನ್ನು ಕೊಳ್ತಾನೆ. ಅದಕ್ಕೆ ಯೋಹಾನ 3:16 ಕ್ಲಾಸಿಕ್ ಒನ್ ಏನು ಹೇಳ್ತಾರೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನುಂಟು. ದಿ ಫಸ್ಟ್ ಥಿಂಗ್ ದಟ್ ಗಾಡ್ ವಾಂಟೆಡ್ ಟು ಶೋ ವಾಸ್ ಹಿಸ್ ಲವ್. ಅಂದರೆ ದೇವರ ಪ್ರೀತಿ ತೋರಿಸ್ಬೇಕಂದ್ರೆ ಏನನ್ನು ತೋರಿಸ್ತಾ ಇದ್ದಾನೆ ಅಂದರೆ, ನಿಮ್ಮನ್ನು ನಾನು ಬಿಟ್ಕೊಟ್ಟೆ, ನಿಮ್ಮನ್ನು ನಾನು ಕಳಿಸ್ದೆ, ಆದರೆ ನನ್ನಲ್ಲಿರುವಂಥದ್ದನ್ನೇ, ನನಗೆ ಶ್ರೇಷ್ಠವಾದದ್ದನ್ನೇ, ನನ್ನಲ್ಲಿ ಇರುವಂಥದ್ದನ್ನೇ, ಅಂದರೆ ನನ್ನ ಮಗನನ್ನೇ ನಿಮಗೋಸ್ಕರವಾಗಿ ಕಳಿಸ್ತಾ ಇದ್ದೇನೆ. ಅಂದರೆ ಐ ಆಮ್ ವಿಲ್ಲಿಂಗ್ ಟು ಸ್ಯಾಕ್ರಿಫೈಸ್ ಮೈ ಓನ್ ಸನ್. ಯಾಕೆ? ನಿಮ್ಮನ್ನು ನಾನು ಪ್ರೀತಿ ಮಾಡ್ತಾ ಇದ್ದೇನೆ. ಸೊ ಗಾಡ್ ವಾಂಟೆಡ್ ಟು ಪೋರ್ ಔಟ್ ಇಸ್ ಲವ್. ದೇವರು ತನ್ನ ಅಪಾರವಾದಂಥ ಪ್ರೀತಿಯನ್ನು ಪ್ರಕಟ ಮಾಡಬೇಕಾದ್ರೆ, ತೋರಿಸ್ಬೇಕಾದ್ರೆ ಒಂದೇ ಒಂದು ರೀತಿಯ, ಅದೇನು? ಯೇಸುವಿನ ಜೀವನ, ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನ, ದೇವರ ಶ್ರೇಷ್ಠವಾದಂಥ ಪ್ರೀತಿಯನ್ನು ಆ ಕ್ರೂಜೆಯಲ್ಲಿ ನೋಡ್ತೇವೆ. ಗಾಡ್ ವಾಂಟೆಡ್ ಟು ಪೋರ್ ಔಟ್ ಹಿಸ್ ಲವ್ ಅಂಡ್ ಶೋ ಹಿಸ್ ಲವ್. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ಓದ್ಕೊಳ್ಳೋಣ. ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಯಾರಾದರೂ ಓದ್ಬೋದಾ? ನಾಳೆ ಒಂದು ವೇಳೆ ಮೈಕ್ ಕೊಟ್ಟಿದ್ರೆ, ಅಥವಾ ಮೈಕ್ ಇರೋರು ಓದಿದ್ರೆ, ಪ್ರಾಬಬ್ಲಿ ಇಟ್ ಗೋಸ್ ಔಟ್ ಟು ದ ಪೀಪಲ್ ಆಲ್ಸೋ. ದೇವರು ತನ್ನ ಪ್ರೀತಿಯನ್ನು ಕ್ರಿಸ್ತನು ಪ್ರಾಣ ಕೊಡುವುದರ ಮೂಲಕವಾಗಿ ಪ್ರಕಟಿಸಿದ್ದಾನೆ. ಗಾಡ್ ಹ್ಯಾಸ್ ಡೆಮಾನ್ಸ್ಟ್ರೇಟೆಡ್ ಹಿಸ್ ಲವ್. ನೋಡಿ, ಒಂದು ಕಡೆ ನಾಶ ಅಥವಾ ಅಧಿಕಾರ ತೋರಿಸಿದ್ರೆ, ಇಲ್ಲಿ ತನ್ನನ್ನು ತಾನು ನಿರಾಕರಿಸಿ ತಾನು ಪ್ರಾಣ ಕೊಟ್ಟು ತನ್ನ ಪ್ರೀತಿಯನ್ನು ತೋರಿಸುವಂಥವನಾಗಿದ್ದಾನೆ. ದ್ಯಾಟ್ ಇಸ್ ವಾಟ್ ಗಾಡ್ ಈಸ್. ದೇವರು ಎಷ್ಟು ಪ್ರೀತಿ ಅಂದರೆ, ತನ್ನ ಮಗನನ್ನು ಆ ಕ್ರೂಜೆಯಲ್ಲಿ ಮರಣಕ್ಕೆ ಒಪ್ಪಿಸುವಷ್ಟು ಪ್ರೀತಿ.
ಯೇಸು ಸ್ವಾಮಿ ಆ ಕ್ರೂಜಲ್ಲಿರುವಾಗ ಎಷ್ಟೋ ಜನ ನೀವು ಆ ಪಿಕ್ಚರ್ ನೋಡಿದಿರಿ. ಯಾವುದು? ಜೀಸಸ್ ಪಿಕ್ಚರ್, ಪ್ಯಾಷನ್ ಆಫ್ ಕ್ರೈಸ್ಟ್. ಪ್ಯಾಷನ್ ಆಫ್ ಕ್ರೈಸ್ಟ್ನಲ್ಲಿ ಕಣ್ಣೀರು ಹಾಕಿದವರು ಒಬ್ಬರು ಇಲ್ಲ ಅನಿಸುತ್ತೆ. ಯಾಕಂದರೆ ಅಂಥ ಘೋರವಾದಂಥ ಮರಣ, ಯಾವ ಕ್ರೂರಿ ಅಥವಾ ಯಾವುದೇ ಬಹಳಷ್ಟು ಕೆಟ್ಟ ಕಾರ್ಯವನ್ನು ಮಾಡಿದಂಥವನಿಗೂ ಈ ರೀತಿಯಾದಂಥ ಮರಣ ಬರಬಾರದು. ಆದರೆ ಇಲ್ಲಿ ಆ ಮರಣ ಯಾರಿಗೆ ಬರ್ತಾ ಇದೆ? ಒಂದು ಪಾಪವನ್ನೇ ಅರಿಯದಂಥವನು, ಪಾಪವನ್ನೇ ಮಾಡದಂಥವನು, ಜನರಿಗೋಸ್ಕರವಾಗಿ ಒಳ್ಳೆಯದನ್ನೇ ಅಪೇಕ್ಷಿಸಿದವನು ಮಾಡಿದಂಥವನಿಗೆ ಇಂಥ ಘೋರವಾದಂಥ ಮರಣ. ಈ ಒಂದು ಮರಣದ ಸಂದರ್ಭದಲ್ಲಿ ಆ ಪಿಕ್ಚರನ್ನು ನಾವು ನೋಡ್ತೀವಿ. ಕಡೆಗೆ ಯೇಸು ಸ್ವಾಮಿನ ಕ್ರೂಜೆಗೆ ಹಾಕಿದಾಗ ಆ ಒಂದು ಅವನು ಭಾಳ ಚೆನ್ನಾಗಿ ಕ್ಯಾಮ್ರಾ ಈ ಮೇಲೆ ಈ ಕ್ರೂಜೆ ಯೇಸು ಸ್ವಾಮಿ ತೋರಿಸಿ ಹಂಗೆ ಮೇಲೆ ಹೋಗ್ತಾರೆ. ಹಂಗೆ ಮೇಲೆ ಹೋದಾಗ ಒಂದು ಹನಿ ಬೀಳ್ತದೆ, ಆಗ ಭೂಕಂಪ ಆಗುವಂಥದ್ದು ತೋರಿಸ್ತಾನೆ. ಭಾಳ ಅದ್ಭುತವಾದಂಥ ಸಿನಿಮಾಟೋಗ್ರಫಿ, ಒಳ್ಳೆ ಥಾಟ್ ಅದು ಡೈರೆಕ್ಟ್. ಅದು ನಾನು ಕೇಳಿದೆ ಯಾರಿಗಾದರೂ, ನಿಮ್ಗೆ ಇದೇನು ಅಂತ ಅರ್ಥ ಆಯ್ತಾ ಅಂತ. ಆಗ ಭೂಕಂಪ ಆಯಿತು, ಇದೆಲ್ಲ ಆ ಒಂದು ದೃಶ್ಯ ಅದೇನು ಅರ್ಥ ಆಯ್ತಾ ನಿಮಗೆ? ಭಾಳ ಜನ ಅದನ್ನು ಆ ಒಂದು ಏನು ಹೇಳ್ತಾರೆ ಡೈರೆಕ್ಟ್ ಪರ್ಸ್ಪೆಕ್ಟಿವ್ ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ, ನಾವು ಸಾಧಾರಣವಾಗಿ ಅದನ್ನು ನೋಡ್ತೀವಿ, ಆದರೆ ಅದರ ಉದ್ದೇಶ ಏನಂದರೆ ಅಲ್ಲಿ ಅದು ದೇವರ ಕಣ್ಣೀರು, ವೆನ್ ಗಾಡ್ ವೀಪ್ಸ್. ಯಾಕೆಂದರೆ ತನ್ನ ಮಗ ಕೂಗ್ಕೊಳ್ತಾನೆ, ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ಈ ಸುನಾಮಿ ನಡೆದಾಗ ಅನೇಕ ಜನರು ತೀರೋದ್ರು. ತಂದೆ ತಾಯಿಗಳು ಮಕ್ಕಳನ್ನು ಕಳ್ಕೊಂಡ್ರು, ಮಕ್ಕಳು ತಂದೆ ತಾಯಿಗಳನ್ನು ಕಳ್ಕೊಂಡ್ರು. ಒಬ್ಬ ವ್ಯಕ್ತಿ, ನಿಜವಾಗ್ಲೂ ನಡೆದಂಥ ಘಟನೆ ಇದು, ಚೆನ್ನೈನಲ್ಲಿ ಬೆಳಿಗ್ಗೆ ಅವನ ಮಕ್ಕಳನ್ನ ಬೆಳಿಗ್ಗೆ ಎಬ್ಬಿಸ್ತಾರೆ. ಎಬ್ಬಿಸಿ ಮುದ್ದಿಟ್ಟು ಹೇಳ್ತಾರೆ, ಪಾಪ ಹ್ಯಾಪಿ ಬರ್ಡೇ, ಇಟ್ಸ್ ಯುವರ್ ಬರ್ಡೇ. ಅರ್ಲಿ ಮಾರ್ನಿಂಗ್ ಸಂವೇರ್ 5:36 ಅವನು ಭಾಳ ಖುಷಿಯಾಗಿದ್ದೊಳ್ತಾನೆ. 3 ಮಕ್ಕಳು, 3 ಬಂದು ವಿಶ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ವಿಶ್ ಮಾಡ್ತಾರೆ. ಲೆಟ್ ಅಸ್ ಗೋ ಟು ದ ಬೀಚ್ಗೆ ಹೋಗ್ತಾರೆ, ಆಟ ಆಡ್ತಾ ಇರ್ತಾರೆ. ಆ ಒಂದು ಸುನಾಮಿ ಬಂದಾಗ ಅವನು, ಇಬ್ಬರು ಹೆಣ್ಮಕ್ಳು ಸ್ವಲ್ಪ ದೂರದಲ್ಲಿದ್ದಾರೆ, ಗಂಡು ಮಗ ಹತ್ತಿರದಲ್ಲಿದ್ದಾನೆ. ಈ ಆಗಿದ್ದೇನೆ ಅವನು ಹಿಡ್ಕೊಳ್ತಾನೆ, ಮಗುನ ಕೈ ಹಿಡ್ಕೊತಾನೆ. ಸ್ವಲ್ಪ ಹೊತ್ತಿಗೆ ಕ್ಷಣದಲ್ಲೇ ಎಲ್ಲ ಬದಲಾಯಿತು. ಕೈಲಿ ಹಿಡ್ಕೊಂಡಿದ್ದಂಥ ಮಗನೂ ಇಲ್ಲ. ಸ್ವಲ್ಪ ಅವನು ಉಳಿತಾನೆ. ಉಳಿದವನು ಮೊದಲು ತಂದೆಗೇನು, ಮೊದಲು ಮಕ್ಕಳು ಹುಡುಕ್ತಾನೆ, ಯಾರು ಸಿಗ್ತಾ ಇಲ್ಲ. ಸ್ವಲ್ಪ ದೂರ ಹೋಗ್ತಾನೆ, ಒಂದು ಮಗಳು ಸಿಗ್ತಾಳೆ, ಆದರೆ ಸತ್ತೋಗಿದ್ದಾಳೆ. ಇನ್ನೂ ಹುಡುಕ್ತಾನೆ. ಅಲ್ಲಿ ಜನ ಹೇಳ್ತಾರೆ, ನೋಡಿ ಅಲ್ಲಿ ಯಾರೋ ಮಗು ಇದೆ, ಇಲ್ಲಿ ಯಾರೋ ಮಗು ಇದೆ ಅಂತ. ಅವನಿಗೆ ಹುಡುಕ್ತಾನೆ, ಮಗ ಸತ್ತೋಗಿದ್ದಾನೆ. ಇನ್ನೂ ಹುಡುಕ್ತಾನೆ, ಒಂದು ಮಗಳಾದರೂ ಸಿಗ್ತಾಳಲ್ಲ ಅಂತ ಹುಡುಕ್ತಾನೆ. ಅವ್ರು ಯಾರೋ ಹೇಳ್ತಾರೆ, ಅಲ್ಲಿ ಮುಂದೆ ನೋಡಿ ಒಂದು ಗಿಡದಲ್ಲಿ, ಮರದಲ್ಲಿ ಒಂದು ಮಗು ಸಿಗಾಕ್ಕೊಂಡಿದೆ, ನೋಡಿ ಹೋಗಿ ಅಂತ. ಹೋಗಿ ನೋಡ್ತಾನೆ, ಆ ಮರದಲ್ಲಿ ಆ ಮಗಳು ಸಿಕ್ಕಾಕ್ಕೊಂಡಿದ್ದಾಳೆ. ಮೋಹರ್ನ ಎತ್ಕೊಂಡು ಬರ್ತಾನೆ. ತಗೊಂಡು ಬಂದು ಮನೇಲಿ ಇಟ್ಟು ತಂದೆ ತಾಯಿಗಳಿಬ್ಬರೂ ಕಣ್ಣೀರು ಹಾಕ್ತಾರೆ, ಅಳ್ತಾರೆ, ಮಣ್ಣು ಮಾಡ್ತಾರೆ. ದಿವಸಗಳು ಕಳೀತಾ ಇದೆ. ಗಂಡ ಹೆಂಡತಿ ಇಬ್ಬರೂ ಮಾತಾಡ್ತಾ ಇಲ್ಲ, ಏನೂ ಮಾತಾಡೋಕ್ಕಾಗ್ತಾಯಿಲ್ಲ. ಒಂದು ದಿವಸ ಹೆಂಡತಿ ಹೇಳ್ತಾಳೆ, ದಯಮಾಡಿ ಇವತ್ತು ಹೊರಗಡೆ ಹೋಗ್ಬಿಟ್ಟು ಬನ್ನಿ, ಹಿಂಗೆ ಕೂತ್ಕೊಂಡಿದ್ರೆ ಆಗಲ್ಲ. ಅವನು ಹೇಳ್ತಾನೆ, ಅವಳು ಹೇಳಿದ್ದೇನೆಂದರೆ, ಹೊರಗಡೆ ಹೋಗಿ ವಿಷ ತಗೊಂಬನ್ನಿ, ಇಬ್ಬರು ಕೂಡ ಸತ್ತೋಗೋಣ. ನಿರ್ಧಾರ ಮಾಡ್ತಾರೆ. ಹೋಗ್ತಾನೆ. ಹೋಗಿ ನೋಡ್ತಾನೆ, ಎಲ್ಲೆಲ್ಲೂ ಗೋಳಾಟ, ಎಲ್ಲೆಲ್ಲೂ ಕಣ್ಣೀರು. ಆಗ ಅವಳು ಬಂದು ಹೇಳ್ತಾನೆ, ನಮ್ಮನ್ನ ದೇವರು ಇರಿಸಿರುವಂಥದ್ದು ನಾವು ಸಾಯಬೇಕು ಅಂತಲ್ಲ, ನಾವು ಯಾಕೆ ಅನಾಥ ಆಗಿರುವಂಥ ಮಕ್ಕಳನ್ನ ತಗೋಬಾರ್ದು?
ಮೇ ಬಿ ದಿಸ್ ಇಸ್ ಗಾಡ್ಸ್ ಪರ್ಪಸ್ ಫಾರ್ ಅಸ್. ಅವರಿಬ್ಬರು ಹೋಗಿ 3 ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಅದಾದ ನಂತರ 50 ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡು ಸುನಾಮಿಯಲ್ಲಿ ಸತ್ತೋದಂಥ ತಂದೆ ತಾಯಿಗಳನ್ನ ಆ ಮಕ್ಕಳನ್ನ ಅಡಾಪ್ಟ್ ಮಾಡಿಕೊಂಡು ಅವರ ಜೀವನ ಆ ರೀತಿಯಾಗಿ ಬದಲಾಯಿಸ್ಕೊಳ್ತಾರೆ. ದೇವರ ಪ್ರೀತಿ ಎಂಥ ಅಪಾರವಾದದ್ದಂದರೆ, ತನ್ನ ಮಗನನ್ನು ಕಳ್ಕೊಳ್ಳುವಾಗ ಆದಂಥ ನೋವು ಏನಂದರೆ, ಅಯ್ಯೋ ನನ್ನ ಮಗನನ್ನ ನಾನು ಕೊಡಬೇಕಾಯ್ತಲ್ಲ, ಆದರೆ ಉದ್ದೇಶ ಏನು, ನಾನು ಲೋಕವನ್ನು ಉಳಿಸಬೇಕಾದ್ರೆ ನನ್ನ ಮಗ ಸಾಯಲೇಬೇಕು. ದೇರ್ ಹ್ಯಾಸ್ ಟು ಬಿ ಒನ್ ಹೂ ಹ್ಯಾಸ್ ಟು ಡೈ ಫಾರ್ ಆಲ್ ಆಫ್ ದೆಮ್. ದಟ್ ವಾಸ್ ದಿ ಅಲ್ಟಿಮೇಟ್ ಲವ್ ಆಫ್ ಗಾಡ್. ದೇವರ ಪ್ರೀತಿಯು ಯೇಸುವಿನ ಆ ಕ್ರೂಜೆಯಲ್ಲಿ ನಾವುಗಳು ಅನುಭವಿಸುವಂಥವರಾಗಬೇಕೆಂಬುದಾಗಿ ದೇವರು ತನ್ನ ಮಗನನ್ನು ಆ ಕ್ರೂಜೆ ಮೇಲೆ ಸಮರ್ಪಿಸಿದ. ಇಟ್ ಡೆಮಾನ್ಸ್ಟ್ರೇಟ್ಸ್ ಗಾಡ್ಸ್ ಲವ್. ಮೊದಲು ದೇವರ ಉದ್ದೇಶ ಏನಂದ್ರೆ, ದೇವರನ್ನು ಯಾವ ರೀತಿಯಲ್ಲಿ ನೋಡಿದ್ದಾರೆ ಅದು ಬದಲಾಗಬೇಕು. ಎಫೆಸದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 4 ಮತ್ತು 5ನೇ ವಚನ. ಎಫೆಸ 2, 4 ಮತ್ತು 5ನೇ ವಚನ. ದೇವರ ಅಪಾರವಾದಂಥ ಪ್ರೀತಿ, ದೇವರ ಕರುಣೆ, ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು, ಮಹಾಪ್ರೀತಿ ನಮ್ಮ ಮೇಲೆ ಮಹಾಪ್ರೀತಿ ಪ್ರಕಟಿಸುವುದು ತನ್ನ ಮಗನನ್ನು ಕೊಡುವುದರ ಮೂಲಕ. ವಾಟ್ ಅನ್ ಅಮೇಝಿಂಗ್ ಗಾಡ್ಸ್ ಲವ್ ದಟ್ ವಿ ಹ್ಯಾವ್. ವಾಟ್ ಅನ್ ಅಮೇಝಿಂಗ್ ಗಾಡ್ಸ್ ಲವ್. ದೇವರ ಪ್ರೀತಿ ಎಷ್ಟು ಅಪಾರವಾದದ್ದಾಗಿದೆ ಅಂತ ನಮ್ಮ ಜೀವನದಲ್ಲಿ ತಿಳ್ಕೊಳ್ಬೇಕಾದ್ರೆ we should look at the cross. Cross is a symbol of love. Actually it was a symbol of hatred. ಕ್ರೂಜೆ ಭಯಂಕರವಾದಂಥ ಶಿಕ್ಷೆ ಕೊಡುವಂಥ, ಅಂದರೆ ಈ ರೀತಿಯಾಗಿ ಈ ವ್ಯಕ್ತಿಯನ್ನು ಅಪಮಾನ ಮಾಡುವಂಥ, ದ್ವೇಷ ತೋರಿಸುವಂಥ ಒಂದು ಸಂಕೇತವಾಗಿತ್ತು. ಆದರೆ ಯೇಸು ಕ್ರೂಜೆ ಮೇಲೆ ಹೋಗುವುದರ ಮೂಲಕ ಪ್ರೀತಿಯನ್ನು ಸಾಂಕೇತಿಕವಾಗಿ ನೋಡುತ್ತೇವೆ. ಸೊ ಕ್ರಾಸ್ ಇಸ್ ಅ ಸಿಂಬಲ್ ಆಫ್ ಲವ್. 2ನೇ, ದೇವರ ಉದ್ದೇಶ ಯೇಸುವಿನಲ್ಲಿ ಅಥವಾ ಯೇಸು ಮಾಡ ಬಂದಂಥ ಒಂದು ಕಾರ್ಯ ಪ್ರೀತಿ ತೋರಿಸಿದ. 2ನೇದು, ಹಳೆ ಒಡಂಬಡಿಕೆ ನಾವು ನೋಡ್ತೇವೆ. ಇಟ್ ಈಸ್ ಅಬೌಟ್ ದ ಲಾ. ಧರ್ಮಶಾಸ್ತ್ರದಂತೆ ನಡಿಬೇಕು. ಮೋಶೆ ಧರ್ಮಶಾಸ್ತ್ರದಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಅಷ್ಟು ಮಾತ್ರ ಅಲ್ಲ, ಯಾವ ರೀತಿ ಇಲ್ಲದಿದ್ರೆ ಏನಾಗ್ತದೆ, ಯಾವ ರೀತಿಗೆ ಇರಬೇಕು, ಇಲ್ಲದಿದ್ರೆ ಏನಾಗ್ತದೆ. ಹಳೆ ಒಡಂಬಡಿಕೆಯ ತತ್ವ ಏನು? ಐ ಫಾರ್ ಅನ್ ಐ, ಟೂತ್ ಫಾರ್ ಅ ಟೂತ್. ಕಣ್ಣಿಗೆ ಬದಲಾಗಿ ಕಣ್ಣು, ಹಲ್ಲಿಗೆ ಬದಲಾಗಿ ಹಲ್ಲು, ಜೀವಕ್ಕೆ ಬದಲಾಗಿ ಜೀವ. ದಟ್ ಈಸ್ ದಿ ಲಾ. ಆದರೆ ಯೇಸು ಸ್ವಾಮಿ ಬಂದಂಥ ಉದ್ದೇಶ, ಇಟ್ ಈಸ್ ಬಿಯಾಂಡ್ ದ ಲಾ. ಎಸ್, ಲಾ ಇಸ್ ನೀಡೆಡ್. ಲಾ ಹೆಲ್ಪ್ಸ್ ಅಸ್. ಒಂದು ಧರ್ಮಶಾಸ್ತ್ರವು ನಮ್ಮನ್ನು ಪರೀಕ್ಷಿಸಿಕೊಳ್ಳುವಾಗ ಯಾವ ರೀತಿಯಲ್ಲಿ ನಡೀತಾ ಇದ್ದೇವೆ, ಕ್ರಮವಾಗಿದ್ದೇವಾ ಅಥವಾ ಅಕ್ರಮವಾಗಿದ್ದೇವಾ, ಅದು ತೋರಿಸಲಿಕ್ಕೆ ನಮಗೆ ಅಗತ್ಯ. ಲಾ ಈಸ್ ನೀಡೆಡ್. ಆದರೆ ಲಾ ಕೆನಾಟ್ ಸೇವ್ ಅಸ್. ನಮ್ಮ ಧರ್ಮಶಾಸ್ತ್ರವು ನಮ್ಮನ್ನು ಉಳಿಸ್ಲಿಕ್ಕಾಗೋದಿಲ್ಲ, ನಡೆಯಲಿಕ್ಕೆ ಬೇಕಾದಂಥ ಮಾರ್ಗದರ್ಶನ ಅಷ್ಟೇ. ಆದರೆ ನಾವು ಉಳಿಯಬೇಕಾದ್ರೆ ನಮಗೆ ಏನು ಬೇಕಾಗಿತ್ತು? ಕೃಪೆ ಬೇಕಾಗಿತ್ತು. ಗ್ರೇಸ್ ವಾಸ್ ನೀಡೆಡ್ ಫಾರ್ ಅಸ್ ಟು ಬಿ ಸೇವ್ಡ್. ಯೇಸು ಸ್ವಾಮಿ ಮುಂದೆ ಒಬ್ಬ ಸ್ತ್ರೀಯನ್ನು ಕರ್ಕೊಂಡು ಬರ್ತಾರೆ, ವ್ಯಭಿಚಾರ ಮಾಡಿರುವಂಥ ಸ್ತ್ರೀಯನ್ನು ಕರ್ಕೊಂಡು ಬರ್ತಾರೆ. ಅವರು ಕಲ್ಲು ಹೊಡಿಬೇಕು ಅಂತ ಯೇಸು ಸ್ವಾಮಿಗೆ ವಿಚಾರ ಕೇಳ್ತಾರೆ. ಧರ್ಮಶಾಸ್ತ್ರದ ಪ್ರಕಾರವಾಗಿ ಕಲ್ಲು ಹೊಡೆಯುವಂಥದ್ದೇ ನಮಗಿರುವಂಥ ಆಜ್ಞೆ. ಯೇಸು ಸ್ವಾಮಿ ಹೇಳ್ತಾನೆ, ಹೌದು ಹೊಡೀರಿ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾನೆ? ಈ brings in the interpretation to the law and says, ಹೊಡಿರಿ, ಆದರೆ ಯಾರು ತಪ್ಪೇ ಮಾಡಲಿಲ್ವೋ ಅವ್ರ ಕಲ್ಲಂತೋಣ. ಯಾರಾದರೂ ಇದ್ರ ಹೊಡೆಯೋಕ್ಕೆ? ಇದ್ರು. ಯೇಸು ಸ್ವಾಮಿ ಇದ್ದ. ಆದರೆ ಯೇಸು ಸ್ವಾಮಿ ಹೊಡೆದ್ನ? ಯಾಕೆ ಹೊಡಿಲಿಲ್ಲ? ಬಿಕಾಸ್ he believed that law helps us to examine ourselves, but grace saves us.
ನಮಗೆ ಧರ್ಮಶಾಸ್ತ್ರ ನಮಗೆ ಕನ್ನಡಿ, ಇಟ್ ಶೋಸ್ ವಾಟ್ ವಿ ಆರ್. ಆದರೆ ಧರ್ಮಶಾಸ್ತ್ರ ಪೂರ್ತಿ ನಮ್ಮನ್ನು ರಕ್ಷಣೆ ಮಾಡಿದ್ರೆ, ರಕ್ಷಣೆ ನಮ್ಮನ್ನು ಮಾಡಿದ ಯಾವುದು? ಕೃಪೆ. ದೇವರ ಕೃಪೆ ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಯೇಸು ಸ್ವಾಮಿ ಬಂದಂಥ ಉದ್ದೇಶ, ಯೇಸು ಸ್ವಾಮಿಯ ಕಾರ್ಯ ನೋಡೋಣ. ಇದರಲ್ಲಿ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನ. ಕೃಪೆಯಿಂದಲೂ ಸತ್ಯದಿಂದವನು ತುಂಬಿದಂಥವನಾಗಿದ್ದಾನೆ. ಹಿ ವಾಸ್ ಫುಲ್ ಆಫ್ ಗ್ರೇಸ್ ಅಂಡ್ ಟ್ರೂತ್. ಇದು ಯೇಸು ಮಾಡುವಂಥ ಅಥವಾ ಯೇಸುವಿನಲ್ಲಿ ಇರುವಂಥದ್ದು. ಎಫೆಸದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 8 ಮತ್ತು 9ನೇ ವಚನ. ದೇವರ ಕೃಪಾವರವೇ, ಅದು ದೇವರ ಕೃಪಾವರ, ಅದು ದೇವರಿಂದ, ಅದು ದೇವರ ವರವೇ. ಇಟ್ ಇಸ್ ಗಾಡ್ಸ್ ಗಿಫ್ಟ್. ಆದರೆ ನಮಗೆ ಬಂದದ್ದು ನಂಬಿಕೆಯ ಮೂಲಕ, ಕೃಪೆಯಿಂದಲೇ. ಇಟ್ ಈಸ್ ಬೈ ಗ್ರೇಸ್ ಅಂಡ್ ಫೇತ್, ಅವರ್ ಫೇತ್ ಅಂಡ್ ಹಿಸ್ ಗ್ರೇಸ್. ದೇವರ ಕೃಪೆ, ಆ ಕೃಪೆಯಿಂದ ನಾವು ಈ ಲೋಕದಲ್ಲಿ ಉಳಿಲಿಕ್ಕೆ ಸಾಧ್ಯವಾಗಿದೆ. ಒಂದು ವೇಳೆ ಕೃಪೆ ಇಲ್ಲದೆ ಹೋಗಿದ್ದಲ್ಲಿ ನಾವು ಉಳಿಲಿಕ್ಕೆ ಸಾಧ್ಯವೇ ಇಲ್ಲ, ತಿರುಗಿ ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ನಾಟ್ ಪಾಸಿಬಲ್ ಥ್ರೂ ಲಾ, ಇಟ್ ಇಸ್ ಪಾಸಿಬಲ್ ಓನ್ಲಿ ಥ್ರೂ ಗ್ರೇಸ್. ಕೃಪೆಯಿಂದಲೇ ನಾವು ದೇವರಲ್ಲಿ ಉಳಿಯುವಂಥವರಾಗಿದ್ದೇವೆ. ತೀತನಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯದ 11ನೇ ವಚನ. ಪೌಲನು ತೀತನಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯದ 11ನೇ ವಚನ. ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ದೇವರ ಕೃಪೆ ಪ್ರತ್ಯಕ್ಷವಾದದ್ದು ನಮಗೆ ಎಲ್ಲಿಂದ? ಯೇಸುವಿನಲ್ಲಿ ಆ ದೇವರ ಕೃಪೆಯು ಪ್ರತ್ಯಕ್ಷವಾಗಿದೆ. ರಕ್ಷಣೆ ಉಂಟು ಮಾಡುವಂಥ ದೇವರ ಕೃಪೆ ನಮಗೆ ಪ್ರತ್ಯಕ್ಷವಾಗಿದೆ. ದಿಸ್ ಇಸ್ ವಾಟ್ ವಿ ಆರ್ ರಿಸೀವಿಂಗ್. ದೇವರ ಕೃಪೆಯನ್ನು ನಾವು ಹೊಂದಿದಂಥವರಾಗಿದ್ದೇವೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಕೃಪೆ ಹೊಂದಿದಂಥವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಉದ್ದೇಶ ದೇವರ ಚಿತ್ತ ನೆರವೇರಿಸುವ. ಒಂದು, ದೇವರ ಪ್ರೀತಿಯನ್ನು ತೋರಿಸುವಂಥದ್ದು. ಎರಡನೇದು, ದೇವರ ಕೃಪೆಯನ್ನು ಸಾರುವಂಥದ್ದು. ಕೃಪೆಯ ಮೂಲಕವಾಗಿಯೇ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ ಪ್ರಕಟ ಮಾಡಲಿಕ್ಕೆ ಯೇಸು ಸ್ವಾಮಿ ಬಂದಿದ್ದಾನೆ. ಹಿ ವಾಸ್ ಫುಲ್ ಆಫ್ ಗ್ರೇಸ್. ಇವತ್ತು ನಾವು ರಕ್ಷಣೆಗೆ ಪಾತ್ರರಾಗಬೇಕಾದ್ರೆ ನಮ್ಮಿಂದ ಯಾವುದೂ ನಡೆದಿಲ್ಲ. ಅದೇ ಇಲ್ಲಿ ಹೇಳೋದು ಎಫೆಸರ್, ನಾನು ಯಾವ ಸಾಧನೆ ಮಾಡಲಿಲ್ಲ. ಕರ್ಮ ಥಿಯರಿ ನೋಡ್ತೀವಿ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಥವಾ ಕೆಟ್ಟ ಮಾಡಿದ್ರೆ ಕೆಟ್ಟದಾಗುತ್ತೆ ಅಂತ. ಅದು ಧರ್ಮ. ನನ್ನ ಕರ್ಮ ಅಥವಾ ನಾನು ಮಾಡುವಂಥ ಕಾರ್ಯದಿಂದ ನನಗೆ ಒಳ್ಳೆಯದಾಗುತ್ತೆ. ಹಾಗಾಗಿದ್ದಿದ್ರೆ ರಕ್ಷಣೆ ನನ್ನಿಂದಲೇ ಆಗ್ಬೋದಾಗಿತ್ತು. ಆದರೆ ರಕ್ಷಣೆ ಆಗಬೇಕಾದ್ರೆ ಕ್ರಿಸ್ತನ ಮೂಲಕವಾಗಿ. ಯಾವ ರೀತಿಯಲ್ಲಿ? ಆತನ ಕೃಪೆ. ಏನು ಕೃಪೆ? ಆ ಹೆಂಗಸು ಏನ್ ಮಾಡಿದ್ದನ್ನು ಯೇಸು ಸ್ವಾಮಿ ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಇನ್ನು ಮುಂದೆ ಪಾಪ ಮಾಡಬೇಡ, ಹೋಗು. ದ್ಯಾಟ್ ಇಸ್ ಗ್ರೇಸ್. ಐ ಆಮ್ ನಾಟ್ ವರ್ದಿ ಆಫ್ ರಿಸೀವಿಂಗ್ ಎನಿಥಿಂಗ್ ಫ್ರಮ್ ಗಾಡ್. ನಾನು ಮಾಡಿದಂಥ ಕಾರ್ಯದ ನಿಮಿತ್ತವಾಗಿ ಯಾವುದರಿಂದಲೂ ಅಥವಾ ಯಾವ ಯೋಗ್ಯತೆಯೂ ನನಗೆ ಇಲ್ಲದೆ ಹೋದಾಗ್ಯೂ ದೇವರು ನನ್ನನ್ನು ಕ್ಷಮಿಸುವಾಗ ಆ ಕೃಪೆಯ ಅನುಭವ ನಮ್ಮೆಲ್ಲರಿಗೂ ಆಗ್ತದೆ. ನಾವು ಕೃಪೆಯಲ್ಲಿ ಈ ಹೊತ್ತು ರಕ್ಷಣೆ ಹೊಂದಿದ್ದೇವೆ. ಬಿಕಾಸ್ ಆಫ್ ಹಿಸ್ ಗ್ರೇಸ್. ಆತನ ಕೃಪೆಯಿಂದಲೇ ನಾವುಗಳು ರಕ್ಷಣೆ ಹೊಂದಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನ. 3:24. ರೋಮಾಪುರದವರಿಗೆ 3ನೇ ಅಧ್ಯಾಯದ 24ನೇ ವಚನ.
ನೀತಿವಂತರೆಂಬುದಾಗಿ ಅವರು ಆ ಒಂದು ಹುದ್ದೆ ಅಥವಾ ಪದವಿ ಅಥವಾ ಸ್ಥಾನ ಹೊಂದುವಂಥದ್ದು ಯಾವುದರಿಂದ? ದೇವರ ಚಿತ್ತವಾದಂಥ ಆತನ ಕೃಪೆಯಿಂದಲೇ. ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಗ್ರೇಸ್. ಆತನ ಕೃಪೆಯಿಂದಲೇ ನಾವುಗಳು ಈ ರೀತಿಯಾಗಿ ದೇವರ ಕೃಪೆಯನ್ನು ಹೊಂದಿ ನಮಗೆ ರಕ್ಷಣೆ ಆಗಿದೆ, ನಮಗೆ ಬಿಡುಗಡೆ ಆಗಿದೆ, ನಮಗೆ ವಿಮೋಚನೆ ಆಗಿದೆ. ಬಹಳ ಅದ್ಭುತವಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂಥ ಮಾತು ಏನಂದ್ರೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತ ಯೇಸುವಿನಿಂದ ಪಾಪ ವಿಮೋಚನೆ ಮೂಲಕವಾಗಿ ಆಗುವುದು. It is because of his sacrifice, because of his death, because of his grace that we are what we are today. ದೇವರ ಕೃಪೆಯನ್ನು ಯೇಸು ಸ್ವಾಮಿ ಲೋಕದಲ್ಲಿ ಸಾರಿದನು. ಮತ್ತು ಕಡೆಯದಾಗಿ ಮೂರನೇ ವಿಚಾರ ಏನಂದ್ರೆ, ನಮಗೆ ವಿಮೋಚನೆ. ಆ ಹೊತ್ತು ದೇವರ ಆ ಸಾನ್ನಿಧ್ಯದಲ್ಲಿದ್ದಂಥ ಆದಾಮ ಅವ್ವಳು ದೇವರ ಕೋಪವನ್ನು, ಶಾಪವನ್ನು ಮತ್ತು ದೇವರಿಂದ ಅಗಲುವಿಕೆಯನ್ನು ಹೊಂದಿದರು. ದೇ ಸಾ ದ ಆಂಗರ್ ಆಫ್ ಗಾಡ್, ದ ಪನಿಷ್ಮೆಂಟ್ ಆಫ್ ಗಾಡ್, ಆ್ಯಂಡ್ ದೇ ಆಲ್ಸೋ ಸಾ ದ ಸೆಪರೇಷನ್ ಫ್ರಮ್ ಗಾಡ್. ಇಲ್ಲಿ ಯೇಸುವಿನ ಉದ್ದೇಶ ಏನಂದ್ರೆ, ಆಲ್ ದೀಸ್ ತ್ರೀ ಶುಡ್ ಬಿ ಫಿನಿಶ್ಡ್. The anger of God turned into love. The punishment of God was turning into grace. The separation of God was turning into reconciliation by redemption. ಅಥವಾ ದೇವರಿಂದ ದೂರವಾದಂಥ ಅಥವಾ ಬೇರೆಯಾದಂಥ ಪರಿಸ್ಥಿತಿಯಿಂದ ನಮಗೆ ಬಿಡುಗಡೆ ಆಗಬೇಕಾದ್ರೆ ನಮಗೆ ವಿಮೋಚನೆ ಆಗಬೇಕು. ನಾವು ದೇವರಲ್ಲಿ ಪುನಃ ಒಂದಾಗಬೇಕಾದರೆ ಅಲ್ಲಿ ಒಂದು ಕಾರ್ಯ ನಡಿಬೇಕೇನೋ, ಒಂದು ಯಜ್ಞ ಸಮರ್ಪಣೆ. ನಮ್ಮ ಪಾಪವನ್ನು ಹೊತ್ತುಕೊಂಡು ದೇವರ ಬಳಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಪಾಪಿಗಳಾಗಿ ದೇವರೊಂದಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆದಾಮ ಅವ್ವಳು ದೇವರ ಸಾನ್ನಿಧ್ಯ ಕಳ್ಕೊಂಡದ್ದು ಪಾಪದ ನಿಮಿತ್ತವಾಗಿ. ಆ ಸಾನ್ನಿಧ್ಯ ತಿರುಗಿ ನಾವು ಪಡ್ಕೊಳ್ಳಬೇಕಾದರೆ ನಮ್ಮ ಪಾಪವು ಅದು ಅಳಿಸಲ್ಪಡಬೇಕು, ನಮ್ಮಿಂದ ಆ ಪಾಪ ತೆಗೆಯಲ್ಪಡಬೇಕು, ನಾವು ವಿಮೋಚಿಸಲ್ಪಡಬೇಕು, ನಾವು ಪಾಪರಹಿತವಾಗಬೇಕು. ನಾವು ನಮ್ಮ ಕಾರ್ಯದಿಂದ ಪಾಪರಹಿತ ಅಥವಾ ನಾವು ಪಾಪದಿಂದ ಬಿಡುಗಡೆ ನಮಗೆ ಸಾಧ್ಯವೇ ಇಲ್ಲ. ಪಾಪದಿಂದ ಬಿಡುಗಡೆ ಸಾಧ್ಯ ಯಾವಾಗ? ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ಎಲ್ಲರ ಪಾಪ ಹೊತ್ತು ಸತ್ತು ನಮಗೋಸ್ಕರವಾಗಿ ರಕ್ತ ಸುರಿಸಿದಾಗ. ಅಲ್ಲಿವರೆಗೂ ಪಾಪ ಕ್ಷಮಾಪಣೆ ಹೇಗಿತ್ತು ಅಂದ್ರೆ, ಒಬ್ಬ ಯಾಜಕರ ಅಥವಾ ಮಹಾಯಾಜಕನು ಆ ದೇವರ ಆಲಯದಲ್ಲಿ ಅತಿ ಪರಿಶುದ್ಧವಾದಂಥ ಸ್ಥಳಕ್ಕೆ ಒಂದು ಸಾರಿ ವರ್ಷಕ್ಕೊಮ್ಮೆ ಅವನು ಪಾಪ ವಿಮೋಚನೆಗೋಸ್ಕರವಾಗಿ ಒಳಗೆ ಹೋಗಿ ತನಗೂ ಎಲ್ಲ ಜನರಿಗೂ ಪಾಪ ಕ್ಷಮಾಪಣೆಯನ್ನು ಬೇಡಿಕೊಳ್ಳುವಂಥ ಸಮಯವಿತ್ತು. ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಒಂದೇ ಸಾರಿ ಬಂದಂತ ಎಲ್ಲ ಮನುಷ್ಯರಿಗೂ ಮುಂದೆ ಬರ್ತಕ್ಕಂದ್ರೆ ನಮ್ಮೆಲ್ಲರ ಪಾಪವನ್ನು ಯೇಸು ಮೊದಲೇ ಹೊತ್ತು ನಮಗೆ ವಿಮೋಚನೆ ಕೊಟ್ಟಿದ್ದಾನೆ. ವಿ ಹ್ಯಾವ್ ಬೀನ್ ರಿಕನ್ಸೈಲ್ಡ್ ವಿತ್ ಗಾಡ್ ಥ್ರೂ ರಿಡಂಪ್ಷನ್. ಯೇಸುವಿನ ಚಿತ್ತ, ದೇವರ ಚಿತ್ತ ಏನು? ದೇವರ ಚಿತ್ತದಲ್ಲಿ ತನ್ನನ್ನು ಒಪ್ಪಿಸಿಕೊಳ್ಳುವುದು. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನ. ಎಫೆಸ 1ನೇ ಅಧ್ಯಾಯ 7ನೇ ವಚನ. ಈತನು ತನ್ನ ರಕ್ತ ಸುರಿಸಿದ್ದರಿಂದ ನಮ್ಮ ಅಪರಾಧ ಹೋಗಿ ನಮಗೆ ಬಿಡುಗಡೆ ಆಯಿತು. ವಿ ಹ್ಯಾವ್ ಬಿನ್ ಸೇವ್ಡ್ ಬಿಕಾಸ್ ಆಫ್ ಹಿಮ್. ದೇವರ ಆ ವಿಶೇಷವಾದಂಥ ರಕ್ಷಣೆ. 3ನೇ ಅಧ್ಯಾಯ 13ನೇ ವಚನ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ. ನಮ್ಮಲ್ಲಿ ಶಾಪವಿತ್ತು. ದೇರ್ ವಾಸ್ ಪನಿಷ್ಮೆಂಟ್ ಆನ್ ಅಸ್. ನಮಗೆ ಶಾಪ ಇತ್ತು. ದೇರ್ ವಾಸ್ ಅ ಕರ್ಸ್ ಆನ್ ಅಸ್.
ಆದರೆ ನಮಗೆ ಬಿಡುಗಡೆ ಆಗುವಂಥದ್ದು ಯಾವುದು? ಯೇಸು ಕ್ರಿಸ್ತನ ಆ ಮರಣ, ಯೇಸು ಕ್ರಿಸ್ತನ ಆ ರಕ್ತ, ಯೇಸು ಕ್ರಿಸ್ತನಿಂದ ವಿಮೋಚನೆ. ವಿ ಹ್ಯಾವ್ ಬೀನ್ ಸೇವ್ಡ್ ಬಿಕಾಸ್ ಆಫ್ ಹಿಮ್. ರಿಡೆಂಪ್ಷನ್ ಥ್ರೂ ಜೀಸಸ್ ಕ್ರೈಸ್ಟ್. ಯೇಸುವಿನ ಚಿತ್ತ ಈ ಮೂರು ಸಂಗತಿಯಲ್ಲಿ ನಾವು ನೋಡ್ತೇವೆ. ತನ್ನ ತಂದೆಯ ಚಿತ್ತಕ್ಕೆ ಒಪ್ಪಿಸಿಕೊಡುವುದು. ಯಾಕೆ ತನ್ನ ಚಿತ್ತ ಅಲ್ಲ? ಯಾರು ತನ್ನ ಚಿತ್ತದಲ್ಲಿ ನಾನು ಸಾಯ್ಬೇಕು ಅಂತ ಅನ್ಕೊಳ್ಳೋದಿಲ್ಲ. ನೋಬಡಿ ವಾಂಟ್ಸ್ ಟು ಡೈ ಇನ್ ಹಿಸ್ ಓನ್ ವಿಲ್. ದಟ್ ಇಸ್ ವೈ ಜೀಸಸ್ ಸೆಡ್, ಐ ಆಮ್ ಹಿಯರ್. ನಾನು ಇರುವಂಥದ್ದೇನೆಂದ್ರೆ ನನ್ನ ಚಿತ್ತ ನೆರವೇರಿಸುವುದಕ್ಕಲ್ಲ. ಐ ಆಮ್ ಕಮ್ ಹಿಯರ್ ವಿತ್ ಅ ಗ್ರೇಟರ್ ಪರ್ಪಸ್. ವಾಟ್ ಇಸ್ ದಟ್ ಗ್ರೇಟರ್ ಪರ್ಪಸ್? ದ ವಿಲ್ ಆಫ್ ಮೈ ಫಾದರ್. ದೇವರ ಚಿತ್ತ ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ. ಆ ಚಿತ್ತ ಏನಂದ್ರೆ ಒಬ್ಬನಾದರೂ ನಾಶವಾಗಬಾರದು. ದೇವರ ಚಿತ್ತ ನನ್ನಲ್ಲಿ ಯಾವುದಂದ್ರೆ ದೇವರ ಪ್ರೀತಿಯನ್ನು ಲೋಕಕ್ಕೆ ತೋರಿಸುವಂಥದ್ದು. ದೇವರ ಚಿತ್ತ ನನ್ನಲ್ಲಿ ಏನು ಅಂತಂದ್ರೆ ನಾನು ದೇವರ ಕೃಪೆಯನ್ನು ಜನರಿಗೆ ತಿಳಿಯುವಂತೆ ಮಾಡುವಂಥದ್ದು. ದೇವರ ಚಿತ್ತ ನನ್ನಲ್ಲಿ ಅಂದ್ರೆ ನಾನು ನನ್ನ ಮರಣದ ಮುಖಾಂತರವಾಗಿ ಲೋಕಕ್ಕೆ ರಕ್ಷಣೆ ತರುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಈ ಹೊತ್ತು ನಾವುಗಳು ಆಲೋಚನೆ ಮಾಡೋಣ. ಯೇಸು ಕ್ರಿಸ್ತನ ಉದ್ದೇಶವೇ ದೇವರ ಉದ್ದೇಶವನ್ನು ನೆರವೇರಿಸುವಂಥದ್ದು, ದೇವರ ಪ್ರೀತಿಯನ್ನು ತೋರಿಸುವಂಥದ್ದು, ಕೃಪೆಯನ್ನು ಅನುಭವ ಮಾಡುವಂಥದ್ದು, ರಕ್ಷಣೆಗೆ ನಮ್ಮನ್ನು ನಡೆಸುವಂಥದ್ದು. ಇಂಥ ದೇವರ ಚಿತ್ತ ನೆರವೇರಿಸಿದಂಥ ಯೇಸುವಿನ ಮೂಲಕವಾಗಿ ನಾವುಗಳು ರಕ್ಷಿಸಲ್ಪಟ್ಟಿದ್ದೇವೆ. ನಾವು ದೇವರ ಪ್ರೀತಿಯನ್ನು ಅನುಭವಿಸಿದ್ದೇವೆ, ದೇವರ ಕೃಪೆಯಲ್ಲಿದ್ದೇವೆ. ಪ್ರಾರ್ಥನೆ ಮಾಡೋಣ. ಕರ್ತನೇ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ನೀನು ಬಂದಂಥ ಉದ್ದೇಶವು ಸದುದ್ದೇಶವಾಗಿ ಲೋಕವನ್ನೇ ರಕ್ಷಿಸುವಂಥದ್ದಾಗಿದ್ದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೆ. ಒಬ್ಬನಾದರೂ ನಾಶವಾಗಬಾರದೆಂಬಂಥ ನಿನ್ನ ಸದುದ್ದೇಶ ಅಪ್ಪ ನಮ್ಮನ್ನು ರಕ್ಷಿಸಿದೆ. ನಮ್ಮನ್ನು ನಿನಗೆ ಸಮರ್ಪಿಸಿಕೊಡುತ್ತೇವೆ. ನಿನಗೋಸ್ಕರ ನಮ್ಮನ್ನು ಉಪಯೋಗಿಸಿಕೊ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್. ನಾವು ಹಾಡುವಂಥ ಸಂಗೀತಗಳಲ್ಲಿ 53ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 153ನೇ ಸಂಗೀತದಲ್ಲಿ 1 ಮತ್ತು 5ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಸಂಗೀತ 153.
ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮಗೋಸ್ಕರವಾಗಿ ತನ್ನ ಕೃಪೆಯನ್ನು ತೋರಿಸುವುದಕ್ಕೆ ತನ್ನನ್ನೇ ಸಮರ್ಪಿಸಿಕೊಂಡಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ಎಲ್ಲರೂ ಉಳಿಯಬೇಕೆಂಬುದಾಗಿ ಒಬ್ಬನೂ ನಾಶವಾಗಬಾರದೆಂಬುದಾಗಿ ತನ್ನೊಬ್ಬನೇ ಮಗನನ್ನು ಕಳಿಸಿಕೊಟ್ಟಂಥ ತಂದೆ ದೇವರ ಪ್ರೀತಿ, ನಾವೆಲ್ಲರೂ ರಕ್ಷಣೆ ಹೊಂದಬೇಕೆಂಬುದಾಗಿ ನಾವು ಆತನನ್ನು ನಂಬುವ ಹಾಗೆ ನಮ್ಮನ್ನು ಪ್ರೇರೇಪಿಸುವಂಥ ಪವಿತ್ರಾತ್ಮನ ಐಕ್ಯ ಅನ್ಯೋನ್ಯತೆ ಸಹವಾಸ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ನಿತ್ಯ ನಿರಂತರವೂ ನೆಲೆಯಾಗಿರಲಿ.